ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮುತ್ತಣ್ಣ, ನಮ್ಮ ಮಾರವ್ವ ಇರಗಂಟ ಊರಿಗೆ ಹೆಂಗೆ ರಕ್ಷಣೆಗೆ ಚಿಂತೆ ಇಲ್ವೋ ಹಂಗೆ ಮೈನ ಇರೋವರೆಗೂ ನೀನೇನು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಇವಳು ಮನೆ ದೇವತೆ ಇದ್ದಂಗೆ ಇದ್ರೆ ಇಂಥ ಮಗಳಿರ್ಬೇಕು ನೋಡು. ಪೂಜಾರಪ್ಪ, ನಾನಿನ್ ಬರ್ತೀನಿ. ಕುಸೆ ಕೊಟ್ಟು ಮಾತು ನಡ್ಸ್ಕೊಟ್ಬಿಟ್ಟೆ ಕಣವ. ನನ್ ಮಾನ ಮರಿ ಅದೇ ಉಳಿಸ್ಬಿಟ್ಟೆ. ಅಪ್ಪಯ್ಯ, ನಮ್ಮ ಹೊಲ ಕೈ ತಪ್ಪೋಯ್ತದೆ, ನಾಳೆಯಿಂದ ನಾವು ಮಣ್ಣು ತಿನ್ಬೇಕಾಯ್ತದೆ ಅಂತ ಸಾನೆ ಭಯ ಆಗ್ಬಿಟ್ಟಿತ್ತು ಕಣವ. ನೀನ್ ಬಂದು ನಮ್ಮ ಭಯ ಹೋಗ್ಸಿ ಧೈರ್ಯ ತುಂಬಿಟ್ಟೆ. ನೀನು ನಮ್ ಧೈರ್ಯ ದೇವತೆ, ನಮ್ ಧೈರ್ಯ ದೇವತೆ ಕಣವ. ನಮಸ್ಕಾರ ಕಣಪ್ಪ. ಅಯ್ಯೋ ಅಮ್ಮ, ಅಂಕಲ್, ಯಾಕೆ ಅಂಕಲ್ ಕೈ ಬಿಡಿ. ಬನ್ನಿ ಬನ್ನಿ, ಒಳಗೋಗೋಣ ಬನ್ನಿ ಬನ್ನಿ. ಅವ್ವ ಅವ್ವ, ಮಗಳ ರೂಪದಲ್ಲಿ ಬಂದು ನನ್ನ ಆಸ್ತಿನ ನನ್ನ ಕೈಗೆ ವಾಪಸ್ ತಂದು ಕೊಟ್ಬಿಟ್ಟಿಲ್ಲಪ್ಪ. ನಾನ್ ಬದುಕಿರೋವರೆಗೂ ಯಾವತ್ತು ಭೂಮಿನ ಅಡ ಇಡಲ್ಲ ತಂದೆ, ಭೂಮಿನ ಅಡ ಇಡಲ್ಲ. ಅಪ್ಪಯ್ಯ, ಏನಪ್ಪಯ್ಯ ನೀನು ಈಗ್ಲೂ ಅಳ್ತಿದ್ಯಲ್ಲ, ಸುಮ್ಕಿರು. ಇದು ಕಣ್ಣೀರಲ್ಲ ಕಣವ, ಇದು ಆನಂದ ಬಾಷ್ಪ. ಅಷ್ಟು ಖುಷಿ ಆಗುತ್ತೆ. ನಿನ್ನಿಂದಲೇ ಈ ಮನೇನ ಕಾಪಾಡ್ಬಿಟ್ಟಿಯಲ್ಲವ ನೀನು. ಆ ಖುಷಿಯಿಂದ ಬರ್ತಿರೋ ಕಣ್ಣೀರು ಆನಂದ ಬಾಷ್ಪ. ಅಪ್ಪಯ್ಯ, ನಿಜ ಹೇಳ್ಬೇಕು ಅಂದ್ರೆ ಈ ಹೊಲನ ಕಾಪಾಡಿದ್ದು ನನಗಿಂತ 10 ಪಟ್ಟು ಕಷ್ಟಪಟ್ಟು ದುಡ್ಡು ಹೊಂದಿಸಿ ಹೊಲನ ಉಳ್ಸೋಂಗ್ ಮಾಡಿದ್ದು ಧ್ರುವ ಅವರು. ಮೈನವ್ರೆ, ಈಗ ಯಾಕದೆಲ್ಲ? ನೀವು ಸುಮ್ಮನಿರಿದ್ರು ಅವ್ರೆ. ದುಡ್ಡು ಹೊಂದಿದ್ ಹೇಗೆ ಅಂತ ಅವ್ರಿಗೂ ಗೊತ್ತಾಗ್ಬೇಕಲ್ವಾ. ಅಪ್ಪಯ್ಯ, ದುಡ್ಡು ಹೊಂದ್ಸೋಕೋಸ್ಕರ ಇವ್ರ ಮನೇನ ಅಡ ಇಡಕ್ ಹೋಗಿದ್ರು. ಈ ವಿಷಯನ ಬೇರೆಯವ್ರಿಗೆ ಬಿಡಿ, ನನ್ಗೂ ಹೇಳಿರ್ಲಿಲ್ಲ. ನನಗ್ ಗೊತ್ತಾದ್ರೆ ನಾನು ಹೊಂದ್ಕೋತೀನಿ ಅಂತ ಈ ವಿಷಯನ ನನ್ನ ಹತ್ರ ಮುಚ್ಚಿಟ್ಟಿದ್ರು ಗೊತ್ತಾ. ಮೈನವ್ರೆ, ಪರವಾಗಿಲ್ಲ ಬಿಡಿ. ನೀವು ಸುಮ್ಮನಿರಿದ್ರು ಅವ್ರೆ. ನಮಗ್ ಸಹಾಯ ಮಾಡ್ದವ್ರಿಗೆ ನಾವು ಕೃತಜ್ಞತೆ ಹೇಳ್ದೆ ಇದ್ರೆ ಹೇಗೆ ಹೇಳಿ. ಅಪ್ಪಯ್ಯ, ದುಡ್ಡು ಹೊಂದ್ಸೋಕೋಸ್ಕರ ಯಾರ್ಯಾರ ಹತ್ರನೋ ಕೈ ಚಾಚಿ ಅದ್ ಹೇಗೋ ಮಾಡಿ ದುಡ್ಡು ಹೊಂದ್ಸಿ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೆ ಧ್ರುವ ಅವರು. ಅಯ್ಯೋ ಅಂಕಲ್, ನೀವು ಕೈ ಮುಗಿಬಾರ್ದು. ಹಂಗನ್ಬೇಡಪ್ಪ. ಎಂಥ ಉಪಕಾರ ಮಾಡಿದ್ಯಾ ನೀನು. ನಾನು ಇನ್ನು ಈ ಜನ್ಮದಲ್ಲಿ ಮರೆಯಕ್ಕಾಗಲ್ಲ. ಅಷ್ಟು ದೊಡ್ಡ ಮಾತು ಆಡ್ಬೇಡಿ ಅಂಕಲ್, ಪ್ಲೀಸ್. ಅಲ್ಲ ಕಣಪ್ಪ, ಉಪಕಾರ ಮಾಡಿದವರನ್ನ ನೆನೆಸ್ದೇ ಇದ್ರೆ ಹೆಂಗೆ. ನಮ್ಮ ಕುಲದೇವರ ರೂಪದಲ್ಲಿ ಮೈನಾ ಬಂದು ನಂಗೆ ಸಹಾಯ ಮಾಡಿದಾಳೆ ಅಂದ್ಕೊಂಡಿದ್ದೆ. ಆದ್ರೆ ನಿನ್ನ ರೂಪದಲ್ಲಿ ಅದ್ಯಾವ್ರು ಬಂದವನೇ ಅಂತ ನಂಗೆ ಹೊಳಿಲೇ ಇಲ್ವಲ್ಲಪ್ಪ. ನನ್ ಕ್ಷಮಿಸು, ನನ್ ಕ್ಷಮಿಸು. ಅಂಕಲ್, ನೀವು ನನಗೆ ತುಂಬಾ ಮುಜುಗರ ಪಡಿಸ್ತಿದ್ದೀರಾ. ಇಲ್ಲಪ್ಪ, ಖಂಡಿತ ಇಲ್ಲ. ಈ ಭೂಮ್ ತಾಯಿ ನಮ್ದ್ಯಾವ್ರು ಕಣಪ್ಪ.
ಇಂಥ ದ್ಯಾವ್ರನ್ನ ನೀನು ನನಗೆ ಉಳಿಸ್ ತಂದು ಕೊಟ್ಬಿಟ್ಟಿಯಲ್ಲ. ನೀನು ದ್ಯಾವ್ರಿಗಿಂತ ಹೆಚ್ಚು ಕಣೋ ನನ್ನ ತಂದೆ. ಅಯ್ಯೋ ಅಂಕಲ್, ನೀವು ನನ್ನ ಬೇರೆ ಒಂಥರ ನೋಡ್ತಾ ಇದ್ದೀರಾ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದೀರಾ. ಅಯ್ಯೋ ನೋಡಿ, ನನ್ನನ್ನ ಈ ಮನೆಯವರಲ್ಲೊಬ್ಬ ಅನ್ಕೊಳ್ಳಿ, ನಿಮ್ಮಲ್ಲೊಬ್ಬ ಅನ್ಕೊಳ್ಳಿ. ಆಗ ಈ ಥರ ಮಾತುಗಳೇ ಬರಲ್ಲ. ಇದೇ ಕಷ್ಟ ನಮ್ಮಪ್ಪ ಅಮ್ಮಂಗೆ ಬಂದಿದ್ರೆ ನಾನು ಸುಮ್ಮನೆ ಕೂರ್ತಿದ್ನಾ? ಅಯ್ಯಯ್ಯೋ ಬಿಡ್ತು ಅನ್ನಪ್ಪ. ಅಸ್ತು ದೇವತೆಗಳು ಯಾವಾಗ ಅಸ್ತು ಅಂತಾರೋ ಗೊತ್ತಾಗಲ್ಲ. ಎಲ್ಲ ಎಲ್ಲ ಒಳ್ಳೇದನ್ನೇ ಬಯಸೋಣ. ನೀವು ನಿಮ್ಮ ಮನೆಯವರೆಲ್ಲ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಹೌದು ತಂದೆ, ಇಷ್ಟೆಲ್ಲ ಸಹಾಯ ಮಾಡಿ ಏನು ಮಾಡೇ ಇಲ್ಲ ಅಂತೀಯಲ್ಲ ತಂದೆ. ಎಂಥ ಸಂಸ್ಕಾರ ಅಂತಾನಪ್ಪ ನೀನು. ನಿನ್ನ ತಂದೆ ತಾಯಿ ನಿಜವಾಗ್ಲೂ ಪುಣ್ಯವಂತರಪ್ಪ. ನಿನ್ನಂಥ ಮಗನ್ ಪಡೆಯಕ್ಕೆ ನಿಜವಾಗ್ಲೂ ಪುಣ್ಯವಂತರು. ನಾವು ಇದೀವಿ. ರೀ, ಇಂಥ ಸಂತೋಷದ ಹೊತ್ತಾಗಿ ಆ ಪಾಪಿನ ಯಾಕೆ ನೆನ್ಸ್ಕತ್ತೀರಾ? ಅವನ್ನ ನೆನ್ಸ್ಕೊಳ್ಳೋದನು ಮಹಾಪಾಪನೇ. ಅಪ್ಪಯ್ಯ, ಅವಾಗಿಂದ ಮಾತಾಡ್ತಾನೆ ಇದ್ದೀರಾ. ಅಯ್ಯೋ, ಬೆಳಿಗ್ಗೆ ಹೊರಟಿರೋದನ್ಸುತ್ತೆ. ಏನಾದ್ರೂ ತಿಂದ್ರೋ ಇಲ್ವೋ ಅದು ಗೊತ್ತಿಲ್ಲ. ನನ್ನ ಬುದ್ಧಿಗಿಷ್ಟು ಎಲ್ಲ ಸಿದ್ಧವಾಗೈತೆ. ಬರೀ ಒಗ್ಗರಣೆ ಹಾಕ್ಬೇಕು. ಆದ ತಕ್ಷಣ ಕರಿತೀನಿ, ಉಣ್ಣಕ್ಕಿಕ್ತೀನಿ. ಕೈಕಾಲು ತೊಳ್ಕೊಳ್ಳಿ ಅಷ್ಟೊತ್ತಿಗೆ. ಧ್ರುವ ಅವರೇ, ನಮ್ಮ ಮನೇಲಿ ನೆನ್ನೆ ಇದ್ದಿದ್ದ ವಾತಾವರಣಕ್ಕೂ ಇವತ್ತಿರೋ ವಾತಾವರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದೆಲ್ಲದಕ್ಕೂ ನೀವೇ ಕಾರಣ. ಇವಾಗ ನೀವು ಶುರು ಹಚ್ಕೊಂಡ್ರಾ? ನೀವು ಹೀಗೆ ಮಾತಾಡ್ತಾ ಇದ್ರೆ ನಾನು ಊಟನೂ ಮಾಡಲ್ಲ, ಏನೂ ಮಾಡಲ್ಲ, ಹಾಗೆ ಬೆಂಗಳೂರು ಹೋಗ್ಬಿಡ್ತೀನಿ ಅಷ್ಟೇ. ಅಯ್ಯೋ, ಹಾಗೇನಾದ್ರೂ ಮಾಡ್ಬಿಟ್ಟಿರಾ? ನಮ್ಮಪ್ಪಯ್ಯ ಅವ್ವ ಅಷ್ಟೇ. ಅದಿರ್ಲಿ, ಮೈನನೇ ನನ್ನ ಬಿಡಲ್ಲ. ಇರ್ಲಿ, ಒಂದೆರಡು ದಿವಸ ನಮ್ಮ ಜೊತೆಲಿ ಇದ್ದು ವಿಶ್ರಾಂತಿ ತಕೊಂಡು ಆಮೇಲೆ ಹೋಗಿರಂತೆ. ಅಯ್ಯೋ ಅಂಕಲ್, ನಾವಿಲ್ಲಿರೋದಕ್ಕಾಗಲ್ಲ. ನಾವು ರಜೆನೂ ತಗೊಂಡ್ ಬಂದಿಲ್ಲ. ಅದಕ್ಕೆ ನಾವು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಬೆಂಗಳೂರಲ್ಲಿ ಇರಬೇಕು. ಓ, ಕೆಲ್ಸ ಅಂದ್ರೆ ನಾನು ಹಿಂದೆ ಮುಂದೆ ನೋಡೋದಿಲ್ಲಪ್ಪ, ಅದು ಮುಖ್ಯ. ಕೈಕಾಲ್ಗೆ ನೀರ್ ಕೊಡವಾ? ಹೋಗು ಹೋಗು, ನೀರಿಡು. ಅಂಕಲ್, ಮುಂದಿನ ಸಲ ಬಂದಾಗ ನಾನಿಲ್ಲೇ 2 ದಿನ ಅಲ್ಲ, 1 ವಾರ ಇದ್ಬಿಟ್ಟು ಹೋಗ್ತೀನಿ. ಇದು ಒಳ್ಳೇದು. ಒಳ್ಳೆ ಹುಡುಗ. ಹಂಗೆ ಮಾಡಪ್ಪ. ದುಡ್ಡು ಕೊಟ್ಟಿರೋದು ಪುಷ್ಪಕ್ ಸರ್, ಆದರೆ ಅವ್ರ ಹೆಸರು ಹೇಳಕ್ಕೂ ಆಗದೆ ಆ ಕ್ರೆಡಿಟ್ಸ್ ಎಲ್ಲ ನಾನೇ ತಗೊಳ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡಿ ಸರ್.